ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ. ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮಶ್ರೂಮ್ ಕ್ಲೀನ್ ಮಾಡೋದು ನಾನು ಹೋದ್ಸರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡುವಾಗ ತೋರಿಸ್ತೀನಿ. ಇವಾಗ ಟೈಮ್ ಇರಲಿಲ್ಲ, ಅದಕ್ಕೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಾಗ ಕ್ಲೀನಾಗಿ ಒರೆಸ್ಕೊಂಡಾಗ ಅದು ಬಂದುಬಿಡುತ್ತೆ. ನಾನು ಒಂದು ವೀಡಿಯೋದಲ್ಲಿ ನೋಡಿಕೊಂಡು ಕ್ಲೀನ್ ಮಾಡೋದನ್ನು ಕಲ್ತ್ಕೊಂಡಿದ್ದೆ. ನೋಡಿ, ನಾನು ಈ ಸೈಜಿನ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡು ಅದನ್ನು ತೊಳೆದು ಕಟ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ. ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಬಿಡು. ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಸಣ್ಣಗೆ ಪುಡಿಯಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಕಟ್ ಮಾಡ್ಕೊಂಡಿಲ್ಲ. ಸಣ್ಣಗೆ ಕಟ್ ಮಾಡಿಕೊಂಡು ಹಾಗೆ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಇಷ್ಟು ದೊಡ್ಡದು ಒಂದು 4 ಟೊಮೆಟೊನ ತೊಗೊಂಡಿದ್ದೀನಿ. 4 ಟೊಮೆಟೊ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು ಟೊಮೆಟೊ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಎಲ್ಲ ತಕ್ಕೊಂಬಿಟ್ರೆ ನಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ತೆಗಿಯೋದನ್ನು ತೋರಿಸ್ತಿದ್ದೀನಿ ನಾನು. ಈ ಥರ ತಕ್ಕೊಂಬಿಟ್ಟು ನಾವು ದೊಡ್ಡದಾಗಿ ನಾವು ಫುಲ್ ಹಾಕಿದಾಗ ನಮಗೆ ಟೊಮೆಟೊ ಹಂಗೆ ಬರೋದಿಲ್ಲ. ಸಣ್ಣದು ಹಾಕಿದ್ರೆ ಒಂದೊಂದು ಸಾರಿ ಮಿಕ್ಸಿ ಕ್ಲೀನಾಗಿ ಬಂದುಬಿಡುತ್ತೆ, ಇಲ್ಲಾಂದರೆ ಒಂದೊಂದು ಟೊಮೆಟೊ ಹಾಗೆ ನಿಂತ್ಬಿಡುತ್ತೆ. ಹಂಗಾಗಿ ನಾವು ಸಣ್ಣಗೆ ಈ ಥರ ಕಟ್ ಮಾಡ್ಕೊಂಡು ಹಾಕಿದಾಗ ಮಿಕ್ಸಿ ಜಾರ್ಗೆ ಫುಲ್ ನಮಗೆ ನೈಸಾಗಿ ಬಂದುಬಿಡುತ್ತೆ ಪೇಸ್ಟ್. ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು ನೋಡಿ 3 ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ, ಇಷ್ಟೇ ಕೊತ್ತಂಬರಿ ಹಾಕ್ತಿರೋದು. ಇಷ್ಟನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು 1-2 ಕಡ್ಡಿ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ. 2 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ. ಎಲ್ಲನೂ ಉದ್ದಕ್ಕೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾವು ಹಾಕೋ ಪ್ರತಿ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನೋಡಿ, ಇವಾಗ ಲಾಸ್ಟಲ್ಲಿ ನಾವು ತೊಳ್ಕೊಬೇಕಾಗುತ್ತೆ. ಒಂದೇ ಸರಿ ನಾವು ಮೊದಲಲ್ಲೇ ತೊಳೆದಿಟ್ಕೋಬಾರ್ದು. ತೊಳೆದು ನಾವು ನೀರಲ್ಲಿ ಹಾಕ್ದೇ ಎತ್ತಿಟ್ಕೊಬಿಡ್ಬೇಕಾಗುತ್ತೆ. ನೋಡಿ, ಈ ಥರ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ಮಣ್ಣೆಲ್ಲ ಹೊರಟೋಗ್ಬಿಡುತ್ತೆ. ನಾವು ಒಂದು ಸರಿ ನೀರಲ್ಲಿ ತೊಳ್ಕೊಂಡು ಮತ್ತೆ ಇನ್ನೊಂದು ಸರಿ ನೀರಲ್ಲಿ ತೊಳ್ಕೊಂಬಿಟ್ರೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ನೋಡಿ, ಒಂದು ಸರಿಗೇನೆ ನಾನು ಇನ್ನೊಂದು ಸರಿ ನೀರಲ್ಲಿ ಹಾಕಿ ತೊಳ್ಕೊಂಬಿಡ್ತೀನಿ. ಅದನ್ನು ಒಂದು ಸರಿ ಮಾತ್ರ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿರುತ್ತೆ ಅಂತೇಳಿ. ಇದನ್ನು ಕಟ್ ಮಾಡಿ ಇಟ್ಕೊಂಬಿಡ್ತಿದ್ದೀನಿ ಪಕ್ಕದಲ್ಲಿ. ನಾವು ತುಂಬ ಹೊತ್ತಿಟ್ಟಾಗ ಕಪ್ಪಾಗಿಬಿಡುತ್ತೆ ಕೂಡ ಮಶ್ರೂಮು. ನಾನು ಅಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಕೆ ಮೇಲೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಈಗೆಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡ್ತೀನಿ. ಅವೆಲ್ಲ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ನಾವು ಅಡುಗೆ ಮಾಡಿ ಮುಗಿಸ್ಕೋಬೋದಾಗುತ್ತೆ. ನಾವೆಲ್ಲ ಒಂದೊಂದೇ ಮಾಡ್ತಿದ್ರೆ ತುಂಬ ಲೇಟ್ ಆಗುತ್ತೆ. ಯಾವಾಗಲೂ ನಾವು ಅಡುಗೆಗೆ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ರೆಡಿ ಮಾಡಿ ಇಟ್ಟಿದೆ. ಎಣ್ಣೆ ಕೂಡ ಬಾಣಲಿ ಕೂಡ ಕಾಯ್ದಿದೆ. ಇವಾಗ ನಾನು ನೋಡಿ ಇದಕ್ಕೂ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿಗೆ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ನೋಡಿ, ಒಂದು 3 ಕಡ್ಡಿ ಎತ್ಕೊಂಡಿದ್ದೀನಿ. ಚಿಕ್ಕದು 3 ಕಡ್ಡಿ ಎತ್ಕೊಂಡು, ದೊಡ್ಡದಾದರೆ 2 ಕಡ್ಡಿ ಆದರೆ ಸಾಕಾಗುತ್ತೆ. ಕರಿಬೇವು ಹಾಕಿದಾಗ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಕರಿಬೇವನ್ನ ನಾನು ಪ್ರತಿಯೊಂದರಲ್ಲೂ ಕರಿಬೇವನ್ನು ಸೇರಿಸ್ತಿರ್ತೀನಿ. ಕಣ್ಣಿಗೂ ಮತ್ತು ಕೂದಲಿಗೆ ಇದಕ್ಕೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೋಡಿ, ನಂದು ಫುಲ್ಲು ಫ್ರೈ ಮಾಡಿಲ್ಲ. ಹಾಗಾಗಿ ಕರಿಬೇವು ನಮಗೆ ಹಸಿಯಾಗೆ ಸಿಗುತ್ತೆ, ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದ್ರಿಂದ. ನೋಡಿ, ಇವಾಗ ಮಶ್ರೂಮ್ನ ಹಾಕ್ಕೊಂಬಿಟ್ಟಿದ್ದೀನಿ. ಮಶ್ರೂಮ್ ಹಾಕ್ಕೊಂಡು ನಾವು ತುಂಬ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬಾರ್ದು. ನೋಡಿ, ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ನೀರು ಬಂದರೆ ಸಾಕು. ಮಶ್ರೂಮ್ ನಮ್ಗೆ ಹಂಗಂಗೆ ಪೂರ್ತಿ ಇರಬೇಕು. ನಾವು ನೀರೆಲ್ಲ ಹಿಂಗೋವರೆಗೂ ನಾವು ಇದಾದರೆ ನಮಗೆಲ್ಲ ಚಿಕ್ಕದಾಗಿಬಿಡುತ್ತೆ, ಮಶ್ರೂಮ್ ಕಾಣಿಸೋದೇ ಇಲ್ಲ. ಹಾಗಾಗಿ ನಾವು ಒಂದು 5 ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಶ್ರೂಮ್ನ ನಾವು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡಾಗ ನೋಡಿ ಅದರಲ್ಲಿರೋ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ನೋಡಿ ಯಾವ ಥರ ಆಗಿದೆ ಅಂತೇಳಿ. ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ನಮಗೆ ಪ್ರತಿ ಸಾರಿನೂ ಬಾಣಲಿ ಆಗಲಿ ಪಾತ್ರೆ ಆಗಲಿ ಈ ಥರ ಹಿಡ್ಕೊಳ್ಳುತ್ತೆ. ಇವಾಗ ನೋಡಿ ಟೊಮೆಟೊ ಪೇಸ್ಟ್ ಹಾಕ್ಕೊಂಬಿಡೋಣ. ಟೊಮೆಟೊ ಪೇಸ್ಟ್ ಹಾಕ್ಕೊಂಡಾಗ ನಮಗೆ ಆ ಹುಳಿ ಬಿದ್ದಾಗ ಏನಾಗುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಆ ಪಾತ್ರೆಯಲ್ಲಿ ಹಿಡ್ದಿರೋದೆಲ್ಲ ಹೊರಗಡೆ ಬಂದುಬಿಡುತ್ತೆ. ನಮಗೆ ಏನು ವೇಸ್ಟ್ ಆಗೋದಿಲ್ಲ, ಹಾಳಾಗೋದಿಲ್ಲ. ಅದು ಫ್ರೈ ಆಗಿರುತ್ತಲ್ಲ ಚೆನ್ನಾಗಿ. ನೋಡಿ, ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ನಾವು ಇದು ಮಾಡ್ಕೊಂಡಾಗ ಬಂದುಬಿಡುತ್ತೆ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ ಎಲ್ಲ. ಅದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೆ. ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಟೊಮೆಟೊ ಹಾಕಿರೋ ನೀರನ್ನು, ಟೊಮೆಟೊ ಜಾರ್ಗೆ ನೀರನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾವು ಎಣ್ಣೆ ಬಿಡೋವರೆಗೂ ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡಾಗ ನಮಗೆ ನೋಡಿ, ಯಾವುದೇ ವಸ್ತು ನಾವು ತರಕಾರಿ ಆಗಲಿ ಏನಾದರೂ ಆಗಲಿ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ನಾವು ಬೇಯಿಸಿದಾಗ ಅದು ಕಡಿಮೆ ಆಗುತ್ತಲ್ವ, ಅಂಥರ ವಸ್ತುಗಳಿಗೆ ಮಾತ್ರ ನಾವು ಬೇಯಿಸ್ಬೇಕಾದ್ರೆ ನೋಡಿಕೊಂಡು ಒಂದು ಸ್ವಲ್ಪ ಆದಮೇಲೆ ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾವು ಮೊದಲಲ್ಲೇ ಉಪ್ಪು ಹಾಕ್ಬಿಟ್ರೆ ಅದು ಕಮ್ಮಿ ಆಗುತ್ತಲ್ವ, ಆವಾಗ ನಮಗೆ ಗೊತ್ತಾಗೋದಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ನಾನು ಫ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ನಾವು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಮನೆಯಲ್ಲೇ ಮಾಡಿರೋಂಥ ಮೊಸರು ನೋಡಿ, ಗಟ್ಟಿ ಮೊಸರನ್ನ ಸ್ವಲ್ಪ ಹಾಕ್ತಿದ್ದೀನಿ. ನಾನೊಂದು ಎಷ್ಟು ಸ್ಪೂನ್ ಹಾಕ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಒಂದು 4 ಸ್ಪೂನ್ ಹಾಕಿದ್ದೀನಿ. 4 ಸ್ಪೂನ್ ಅಂದರೆ ಒಂದು 1/4 ಕಪ್ ಅಂದ್ಕೊಳ್ಳಿ, ಆ ಥರ ಆಗುತ್ತೆ. 1/4 ಕಪ್ ಆಗುತ್ತೆ. 1/4 ಕಪ್ಪು ಅಷ್ಟು ಹಾಕಿದ್ದೀನಿ. ಕಪ್ಪಿನ ಲೆಕ್ಕ ಆದರೆ 1/4 ಕಪ್ ಆಗುತ್ತೆ. ನಾನು ಸ್ಪೂನಲ್ಲೇ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಮುಚ್ಚಿ ಇಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಕೊಳ್ಳೋಣ. ಯಾಕಂದರೆ ನಾವು ಗ್ರೇವಿ ಕಡಿಮೆ ಇರೋದ್ರಿಂದ ಅಡಿ ಹಿಡಿದ್ಬಿಡುತ್ತೆ. ಒಂದು 5 ನಿಮಿಷ ಆದಮೇಲೆ ಮಶ್ರೂಮ್ ಬೆಂದ್ಬಿಟ್ಟಿರುತ್ತೆ. ನೋಡಿ, ಇವಾಗ ನಾನೊಂದು 4 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿಯನ್ನು ಗಾರ್ನಿಷ್ ಮಾಡಿದ್ದೀನಿ. ಹಾಕ್ಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಆಗೋಯ್ತು ನೋಡಿ. ಒಂದು 5 ನಿಮಿಷ ನಾವು ಟೊಮೆಟೊನ ಎಣ್ಣೆ ಬಿಡೋದಕ್ಕೆ ಇಟ್ಕೊಂಡಿದ್ವಿ. ಒಂದು 5 ನಿಮಿಷ ನಾವು ಮಶ್ರೂಮ್ ಬೇಯಿಸ್ಕೊಂಡ್ವಿ. ಒಂದು 5 ನಿಮಿಷ ಇದಕ್ಕೆ ಒಂದು 15 ನಿಮಿಷದಲ್ಲಿ ನಮಗೆ ಮಶ್ರೂಮ್ ಗ್ರೇವಿ ರೆಡಿಯಾಗಿಬಿಡುತ್ತೆ. ಇವಾಗ ನೋಡಿ, ತಿರುಗಿಸ್ಕೊಂಬಿಡೋಣ. ಬೆಣ್ಣೆನೂ ಕರಗೋಗಿದ್ದಾದಮೇಲೆ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಇಳಿಸ್ಕೊಂಬಿಡೋಣ. ನೋಡಿ, ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.